ಅಲ್ಲಿ ನಿಮ್ಗೆ ಪರಪ್ಪನ ಅಗ್ರಹಾರದಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಎಷ್ಟು ಸಲ ನಾವೇ ಸುದ್ದಿ ಕೊಟ್ಟಿದೀವಿ ಸರ್. ಹಿಂಗಿದ್ದಾಗ ಪೊಲೀಸ್ನ ಯೂನಿಫಾರ್ಮ್ ಅಲ್ಲಿ ನೋಡಿ ಹೆದ್ರು ಅಂದ್ರೆ ಯಾವ ಕಳ್ಳ ಎದುರ್ತಾನೆ, ಯಾವ ರೌಡಿ ಎದುರ್ತಾನೆ ಸರ್? ಶೇಮ್ ಆಗ್ಬೇಕು ಪೊಲೀಸರಿಗೆ. ನಾವು ಪ್ರಶ್ನೆ ಕೇಳ್ಬೇಕು ಇದನ್ನ. ಇಲ್ಲ, ಎಲ್ಲಾ ಪೊಲೀಸರು ಹಂಗಿಲ್ಲ, ಒಳ್ಳೆ ಪೊಲೀಸರು ಇದ್ದಾರೆ, ಆದ್ರೆ ಅವ್ರಿಗೆ ಅವಕಾಶ ಇಲ್ಲ. ಸರ್ ಈಗ ಒಳ್ಳೆ ಪೊಲೀಸರು ಇದ್ದಾರೆ, ಅಧಿಕಾರಿಗಳಿಗೆ ಅವ್ರಿಗೆ ದುಡ್ಡು ಕೊಡೋ ಶಕ್ತಿ ಇಲ್ಲ. ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೂಡ ಅಂದ್ರೆ ಇಲ್ಲಿ ಕೊಡ್ತಾರೆ ಅವರು ಟ್ರಾನ್ಸ್ಫರ್ಗೆ. ಎಲ್ಲೋ ಶಿವಡಿ ಎಲ್ಲಿನೋ ಇಂಟೆಲಿಜೆನ್ಸ್ ಅಲ್ಲಿನೋ ಎಲ್ಲೋ ಇರ್ತಾರೆ. ರೌಡಿ ಶೀಟರ್ ರಾಜಕಾರಣಿಗಳಿಗೆ ಬೇಕು, ಬಿಕಾಸ್ ಆಫ್ ಓಟ್ ಹಾಕಿಸ್ಕೊಳ್ಳೋಕೆ. ಅವ್ರೇನಾದ್ರು ತಪ್ಪು ಮಾಡ್ಕೊಂಡು ಜೈಲಿಗೆ ಬಂದಾಗ ಪೊಲೀಸರನ್ನ ಕಂಟ್ರೋಲ್ ಎಲ್ಲಿ ತಗೊಳ್ತಾರೆ? ಎಮ್.ಎಲ್.ಎ ಫೋನ್ ಮಾಡ್ತಾನೆ, ನಾನು ಯಾರ ಕಡೆ ಅವ್ನು ಗೊತ್ತಾ, ಅದೇನು ಕಾನೂನು ಪ್ರಕಾರ ಮಾಡ್ರಿ, ಕಾನೂನು ಪ್ರಕಾರ ಮಾಡ್ರಿ, ಅವ್ನಿಗೆ ಹೊಡೆ ಬಿಡೋದು ಮಾಡಕ್ ಹೋಗ್ಬೇಡಿ. ಇಂಥವ್ರಗಳ ಹತ್ರ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡಿ ಅಂದ್ರೆ ಎಲ್ಲಿ ನಿರೀಕ್ಷೆ ಮಾಡೋಣ ಸರ್? ಬೀದಿಗೆ ಒಂದೊಂದು ಹೆಣ, ಕಾಲೇಜಿಗೆ ಹೋದವಳು ವಾಪಸ್ ಮನೆಗೆ ಬರಲ್ಲ, ಯಾರನ್ನ ಪ್ರಶ್ನೆ ಮಾಡೋಣ? ರಾಜಕಾರಣಿ. ಈಗ ಭ್ರಷ್ಟಾಚಾರ ಅನ್ನೋದು ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಎಲ್ಲಾ ಕಡೆ ಬರೇ ಪೊಲೀಸರು ಅಂತ ಹೇಳೋದಲ್ಲ, ಒಬ್ರು ಹೇಳಿದ್ರು ಪ್ರತಿಯೊಂದು ಇಲಾಖೆಯಲ್ಲಿ ಅಂಗಡಿ ವಿಚಾರಕ್ಕೆ ನಿಮ್ಗೊಂದು ಗಮನಕ್ಕೆ ತರಬೇಕು. ಹಣ್ಣಿಗೆ ಸಾಮಾನ್ಯ ದುಡ್ಡು ಕೊಡಲ್ವಂತೆ ಪೊಲೀಸರು, ಎಲ್ಲರದ್ದು ತಗೊಳ್ಳಲ್ಲ. ನಾನು ಯಾಕ್ರಿ ದುಡ್ಡು ಇಸ್ಕೊಳ್ಳಲ್ವೇನ್ರಿ ಅಂತ ಹಣ್ಣಿನ ಅಂಗಡಿ ಅವ್ರ ಹತ್ರ ಕೇಳಿದಕ್ಕೆ ಏನಂತಾರೆ? ಎಜುಕೇಟೆಡ್ ಬೆಗ್ಗರ್ಸ್ ಮೇಡಮ್ ಅವರು. ನಾವು ಪ್ರಶ್ನೆ ಮಾಡಿದ್ರೆ ಫುಟ್ಪಾತ್ ಇಂದ ಅಂಗಡಿ ತೆಗಿ ಅಂತಾರೆ, ನಾವ್ ಏನ್ ಮಾಡೋಣ ಮೇಡಮ್ ಅಂತ ಕೇಳ್ತಾರೆ. ಅಂದ್ರೆ ಜನಸಾಮಾನ್ಯರು ಪೊಲೀಸರಿಗೆ ಕರೀತಾ ಇರೋ ಭಾಷೆ ಏನ್ ಹೇಳಿ? ಎಜುಕೇಟೆಡ್ ಬೆಗ್ಗರ್ಸ್ ಅಂತ. ಆ ಹಂತಕ್ಕೆ ಪೊಲೀಸರು ಕೆಲವರು ಇಳ್ದೋಗ್ಬಿಟ್ಟಿದ್ದಾರೆ. ದುಡ್ಡಿಗೆ ಏನ್ ಬೇಕಾದ್ರೂ ಮಾಡ್ತೀನಿ, ಯೂನಿಫಾರ್ಮ್ನೇ ಮಾರಕ್ ರೆಡಿ ಇದ್ದಾರೆ ಕೆಲವರು. ಇಂಥವ್ರ ಹತ್ರ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡಿ ಅಂದ್ರೆ ಎಲ್ಲಿ ಕೊಡ್ತಾರೆ? ನಮಗೆ ಬಹಳ ಬೇಜಾರಾಗ್ತದೆ, ಮನಸ್ಸಿಗೆ ನೋವಾಗ್ತದೆ ಈಗಿನ ವ್ಯವಸ್ಥೆ ನೋಡಿದ್ರೆ. ನಿಜ.